Audio Jungle. Our instructors Manaswini and Spurti. ಮೇಲಿರುವಂತಹ ಹಿರಿಯ ದಿನೇಶ್ ಜಿ, ನನ್ನ ಪ್ರೀತಿಯ ಸ್ನೇಹಿತರಾದಂತಹ ಹನುಮಂತಾಚಾರ್ಯ ಜೋಶಿ ಮತ್ತು ರಾಕೇಶ್ ಅವರು, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ, ಯೋಗ ಡೇ, ಯೋಗ ಅಂದ ಕೂಡಲೇ ನಾವು ಮೈ ಬೆಂಡ್ ಮಾಡೋದು ಅಂತ ಅಂದ್ಕೊಂಡಿದ್ದೀವಿ. ಈಗ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ, ಒಂದು 2 ನಿಮಿಷ ಮಾತಾಡ್ತೀನಿ, ಅವಕಾಶ ಕೊಡ್ತೀರಾ? ಈಗ ನಿಮಗೆ ಕೂತಿದ್ದೀರಲ್ಲ ಬಿಸಿಲಲ್ಲಿ, ತಡೆಯುವ ತಾಕತ್ತಿದೆಯಾ? ಇದೆ ಅಲ್ವಾ? ಇದೆ ಅಲ್ವಾ? ಸೂಪರ್. ಇದೇ ಯೋಗ. ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಕೂತ್ಕೊಳ್ಳುವ ತಾಕತ್ತಿದೆ ಅಂತಂದ್ರೆ ದಟ್ ಈಸ್ ಯೋಗ. ಭೂಮಿ ಮೇಲೆ ಬರಿಗಾಲಲ್ಲಿ ನಡೆಯುವ ತಾಕತ್ತಿದೆ ಅಂದ್ರೆ ಅದು ಯೋಗ. ಇಟ್ ಈಸ್ ನಾಟ್ ಜಸ್ಟ್ ಬೆಂಡಿಂಗ್, ಬ್ರೀತಿಂಗ್. ಇಮ್ಯುನಿಟಿ ಪವರ್ ಜಾಸ್ತಿ ಆಗತ್ತಾ ಅಂತ. ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗೋದಕ್ಕೆ ಪ್ರಾಣಿಗಳ ಹಾಗೆ, ಗೋ ಟು ದ ಫಾರೆಸ್ಟ್, ಸಿ ದ ಫಾರೆಸ್ಟ್, ಅಲ್ಲಿರೋ ಎಲ್ಲ ಪ್ರಾಣಿಗಳು ಅಥವಾ ಗಿಡ ಮರಗಳು, ನೇಚರ್ ಏನಿದೆ ಅದಷ್ಟು ಕೂಡ ಪವರ್ಫುಲ್. ಸಿಟಿಗೆ ಬಂದ್ರೆ ನಾವೆಲ್ಲ ಸ್ವಲ್ಪ ವೀಕ್. ಆ ವೀಕ್ ಇರೋದನ್ನ ಸ್ಟ್ರಾಂಗ್ ಮಾಡುವಂತದ್ದನ್ನೇ ಯೋಗ. ಅವರಿಗೆ ಟ್ರೈನಿಂಗ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಪೀಪಲ್ ಹೂ ಕಮ್ ಟು ದಿಸ್ ಕೋರ್ಸ್ ಇಸ್ ಆಲ್ ಫ್ರಮ್ ಔಟ್ಸೈಡ್. ಹಿಂಗಾಗಿದೆ ಅಂದರೆ ವಾಟ್ ವಿ ಕಾಲ್ ಆಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಯೋಗ, ಅದು ಹೆಚ್ಚಿನದೆಲ್ಲದನ್ನು ಕಲಿತಾ ಇರೋರು ಹೊರಗಡೆಯಿಂದ ಬಂದಿರೋರು. ನಮ್ಮಲ್ಲಿ ಸ್ವಲ್ಪ ಹಿಂದಿಂದನೂ ಬಂದ್ಕೊಂಡ್ಬಿಟ್ಟಿದೆ. ಈಗ ಒಂದು 200-300 ವರ್ಷದಿಂದ ನಮ್ಮದೇನೋ ಒಂದು ಪ್ರಾಕ್ಟೀಸ್ ಇರುತ್ತೆ, ನಮ್ಮ ಅಮ್ಮ ಹೇಳಿರ್ತಾರೆ ಅಥವಾ ನಮ್ಮ ಅಜ್ಜಿ ಹೇಳಿರ್ತಾರೆ, ಅದು ಅಷ್ಟೊಂದು ಇಷ್ಟ ಆಗಲ್ಲ. ಯಾವುದೋ ಒಂದು ತುಂಬ ಕೂಲಾಗಿ ಇಂಗ್ಲೀಷಲ್ಲಿ ಸ್ವಲ್ಪ ಫ್ಯಾನ್ಸಿ ವರ್ಡ್ಸ್ ಹಾಕಿ ಹೇಳಿದಾಗ ತುಂಬ ಚೆನ್ನಾಗಿ ಅಂತ ಅನಿಸುತ್ತೆ. ಇದು ನಮಗೆ ಸುಮಾರು 16ನೇ ಸೆಂಚುರಿಯಿಂದ ನಮಗೆ ಕೊಟ್ಟಿರುವಂತಹ ಕಾಂಟ್ರಿಬ್ಯೂಷನ್, ಬ್ರಿಟಿಷರಿಂದ ತೊಗೊಂಬಂದ್ಬಿಟ್ಟಿದ್ವಿ. ವಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇವಾಗ ಅಂತಂದರೆ, ಇದೇ ಯೋಗದ ಪ್ರಾಕ್ಟೀಸ್ಗಳನ್ನು, ಆಸನಾಸು, ಈಗ ಪ್ರಾಣಾಯಾಮನ ಬ್ರೆತ್ ವರ್ಕು ಅಂತ ಕರೆಯೋಕ್ಕೆ ಶುರು ಮಾಡಿದ್ದಾರೆ, ಮೆಡಿಟೇಷನ್ನ ಗ್ರೌಂಡಿಂಗು ಅಂತ ಕರೀತಿದ್ದಾರೆ, ಆಲ್ಟರ್ನೇಟಿವ್ ನಾಸ್ಟ್ರಲ್ ಬ್ರೀದಿಂಗು. ನೀವು ಹೊಸ ತುಂಬ ಫ್ಯಾನ್ಸಿ ವರ್ಡ್ಸ್ಗಳು ಕೇಳ್ತೇವೆ. ನೀವು ಅದನ್ನು ಕೂತು ಪ್ರಾಕ್ಟೀಸ್ ಮಾಡಿದಾಗ ಅಥವಾ ಅದ್ರ ಬಗ್ಗೆ ಒಂದು ಸ್ವಲ್ಪ ಓದ್ತಾ ಗೊತ್ತಾಗುತ್ತೆ, ಇದನ್ನೇ ಅಲ್ವಾ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದು, ನಮ್ಮ ಅಜ್ಜಿ ಹೇಳಿದ್ದಿದೆ ಅಲ್ವಾ ಅಂತ. ಕ್ಯಾಫೆ ಅನ್ನೋದು ಟರ್ಮರಿಕ್ ಲ್ಯಾಟೆ ಅಂತ ಕರೀತಾರೆ. ಕೊನೆಗೆ ಎಂತ ಅಂತ ನೋಡಿದ್ರೆ ಅದು ನೀವು ಅರಿಶಿನ ಹಾಕ್ಬಿಟ್ಟು ಕುಡಿದಿರೋದು ಹಾಲು ಅಷ್ಟೇ. ನಮ್ಮ ಮನೆಯಲ್ಲಿ ಕೊಡ್ತಿದ್ರು, ನಮ್ಮ ಅಜ್ಜಿ ಹೇಳ್ತಿದ್ರು, ಹೋಗಿ ನಾನು ಹಾಲು ಕುಡಿಯಲ್ಲ ಮಲಗಬೇಕಾದ್ರೆ ಅಂತಿದ್ವಿ. ಟರ್ಮರಿಕ್ ಲ್ಯಾಟೆ ಅಂದ ತಕ್ಷಣ ಸಖತ್ ಖುಷಿ ಆಗುತ್ತೆ. ಇದನ್ನು ಮಿಕ್ಸ್ ಮಾಡಿ ಹೊಸ ಪ್ರೆಸೆಂಟೇಷನ್ ಮಾಡೋಕ್ಕೆ ಶುರುವಾಗಿದೆ. ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ನಾವಿಲ್ಲೆಲ್ಲ ಏನು ಕೂತ್ಕೊಂಡಿದ್ದೀವಲ್ಲ, ನಾವು ವಿ ಆರ್ ಆಲ್ವೇಸ್ ಬ್ರಿಡ್ಜ್ ಬಿಟ್ವೀನ್ ದ ಪ್ರೀವಿಯಸ್ ಜನ್ರೇಷನ್ ಮತ್ತು ನೆಕ್ಸ್ಟ್ ಜನ್ರೇಷನ್. ಸೊ ಯಾವುದು ಸ್ವಲ್ಪ ಒಳ್ಳೆಯ ಪ್ರಾಕ್ಟೀಸ್ ಇದೆ, ಯಾವುದು ನಮಗೆ ಒಳ್ಳೆಯದಾಗುತ್ತೆ ಮತ್ತು ನೆಕ್ಸ್ಟ್ ಜನ್ರೇಷನ್ ಅಂದರೆ ಬಿಸಿಲಿಗೆ ಹೋಗೋದೇ ಕಡಿಮೆ ಅನ್ನಿಸ್ಬಿಟ್ಟಿದೆ. ಬೆಳಗ್ಗೆ ಬಿಸಿಲಿಗಾರ ಹೋಗೋಕ್ಕೆ ಧೈರ್ಯಾರ ಇರುತ್ತೆ, ಮಧ್ಯಾಹ್ನ 12 ಗಂಟೆ ಬಿಸಿಲಿಗೆ ಹೋದ್ರೆ ಮುಗಿದೋಯ್ತು ತೊಕ್ಕತ್ತೆ. ನಮ್ಮ ಮನೆಯವರಿಗಂತೂ ಏನಾರು ಈ ಬಿಸಿಲು 1 ನಿಮಿಷ ಬಿದ್ದರೆ ಸಾಕು, ಮುಖ ಎಲ್ಲ ಪೂರ್ತಿ ರೆಡ್ಡಿಶ್ ಆಗ್ಬಿಡುತ್ತೆ. ಆ ಪರಿಸ್ಥಿತಿ ಇದೆ ನಮ್ಮ ಮನೇಲಿ. ಬಿಸಿಲು ತಗೊಳಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ. ಬಟ್ ಬಿಸಿಲು ತಗೊಳ್ಳೋದು ಇವತ್ತು ಸುಮಾರು ನಿಮ್ಗೆಲ್ಲರಿಗೂ ವಿಟಮಿನ್ ಡಿ ಅಂತೂ ಚೆನ್ನಾಗಿ ಸಿಕ್ಕಿದೆ, ಸಫಿಷಿಯೆಂಟಾಗಿ. ನನಗೂ ಸಿಕ್ಕಿದೆ. ಯೋಗ ಪ್ರಾರಂಭ ಆದ ದಿವಸದ ಹಿಂದೆ
ಇದು ಪ್ರಾರಂಭ ಆಯಿತು ಕ್ಯಾಂಪು, ಇವತ್ತು ಮುಕ್ತಾಯದ ಹಂತಕ್ಕೆ ಬಂದಿದೆ. ನಾಳೆ ಇಂಟರ್ನ್ಯಾಷನಲ್ ಯೋಗ ಡೇ. ಮೋದಿಯವರು ಇದನ್ನು ತಗೊಂಡ್ಮೇಲೆ, ಇದನ್ನು ಲಾಂಚ್ ಮಾಡಿದ ಮೇಲಿಂದ ಇಡೀ ವರ್ಲ್ಡಲ್ಲೇ ಯೋಗಾತ್ಮರು ಹೇಳ್ದಂಗೆ ಗ್ಲೋಬಲ್ ಒಂದು ಅಟ್ರಾಕ್ಷನ್ ಆಗ್ಬಿಟ್ಟಿದೆ. ಪ್ರತಿಯೊಂದು ಕಂಟ್ರಿನಲ್ಲೂ ಈಗ ಮಾಡ್ತಾ ಇದ್ದಾರೆ, ಯಾವ ಕಂಟ್ರಿನೂ ಹೊರತಾಗಿಲ್ಲ ಇದಕ್ಕೆ. ಹಾಗಾಗಿ ಈ ಒಂದು ಸಂದರ್ಭವನ್ನು ನಾಳೆ ಎಲ್ಲೇ ನಡೆದ್ರು ದಯವಿಟ್ಟು ಎಲ್ಲ ಭಾಗವಹಿಸಿ. ಇನ್ನೂ ಯುವಕರಿದ್ದೀರಿ, ಬರೇ ಯೋಗ ಸ್ಟಾರ್ಟ್ ಆದ ದಿವಸ ನಾವೇನು ಇನಾಗ್ರೇಟ್ ಮಾಡಿದ್ವಲ್ಲ, ಅವತ್ತು ಬರೇ ಮೈ ಕೈಗೆ ಎಕ್ಸಸೈಸ್ ಮಾಡಿ ಅಥವಾ ಯೋಗ ಮಾಡಿ ಅದಕ್ಕೆ ಫಿಟ್ಟಾಗಿ ಇಟ್ಕೊಳ್ಳೋದು ಅಲ್ಲದೇ ಬ್ರೈನನ್ನು ಯೋಗ ಮೂಲಕ ಈವನ್ ಮೆಮೊರಿ ಪವರ್ ಎನ್ಹ್ಯಾನ್ಸ್ ಮಾಡ್ಬೋದು ಅದರಿಂದ ಅನ್ನೋದನ್ನು ಚೆನ್ನಾಗಿ ಅವತ್ತು ನೀವೆಲ್ಲ ತಿಳ್ಕೊಂಡ್ರಿ. ನಮ್ಮ ಇನ್ನೊಬ್ಬ ಯೋಗಾಚಾರ್ಯರಾದಂಥ ರಾಕೇಶ್ ಅವರೇ, ಡಾಕ್ಟರ್ ನಾಗೇಂದ್ರ ಅವರೇ, ಡಾಕ್ಟರ್ ಅಭಿಷೇಕ್, ಎಲ್ಲ NSS ಮೆಂಬರ್ಸ್, ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆಯಿಂದ ನೀವು ಕೂತ್ಕೊಂಡಿದ್ದೀರಿ. ನಾನಿಲ್ಲಿ ಬಂದಾಗ ನಮ್ಮ ಸೆಕ್ರೆಟರಿ ಅವರೇ ಹೇಳಿದಾಗೆ ನಾವು ಸುಮಾರು ಜನ ಬಿಸಿಲಲ್ಲಿ ಕೂತ್ಕೊಳ್ತಾ ಇಲ್ಲ, ಅವಶ್ಯಕತೆ ಬೀಳ್ತಾ ಇಲ್ಲ. ಆ್ಯಕ್ಚುಲಿ ಸ್ಟಾರ್ಟ್ ಬಂದಾಗ ಒಂದು 5 ನಿಮಿಷ ತುಂಬಾ ಕಷ್ಟ ಆಗ್ತಾ ಇತ್ತು ಎಲ್ರಿಗಲ್ವಾ, ಏನಾಗ್ತಾ ಇದೆ, ಕಷ್ಟ, ಬೆವರ್ತಾ ಇದೆ. ಈಗ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಗಿದೆ. ಈಗ ನಾವು ಫಾರ್ಮಸಿಯವರು ಎಲ್ರಿಗೂ ಹೇಳ್ತೇವೆ, ಕೆಲವು ವಿಟಮಿನ್ಗಳನ್ನ ತಗೊಳ್ಳೇಬೇಕು, ಎಸ್ಪೆಷಲಿ ವಿಟಮಿನ್ ಡಿ ಬೇರೆ ಕಡೆ ಸಿಗೋದು ಕಷ್ಟ, ಅದು ನಮಗೆ ಪರಿಸರದಿಂದನೇ ಸಿಗಬೇಕು ಅಂತ ಅದು ಗೊತ್ತಿದೆ. ಇದು ಹೆಚ್ಚಿಗೆ ಮಾತಾಡುವಂಥ ವೇದಿಕೆ ಅಲ್ಲ. ಫಸ್ಟ್ ಆಫ್ ಆಲ್ ಐ ರಿಯಲಿ ಕಂಗ್ರ್ಯಾಚುಲೇಟ್ ದ NSS ಟೀಮ್ ಫಾರ್ ಆರ್ಗನೈಸಿಂಗ್ ದಿಸ್ ಪ್ರೋಗ್ರಾಮ್. ನೋಡಲಿಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿದ್ದರೂ ಸಹ ಇದರ ಮುಂದೆ ಸುಮಾರು ಎಫರ್ಟ್ಸ್ ಇರುತ್ತೆ. ನಿನ್ನೆ ಮೊನ್ನೆಯಿಂದ ಸುಮಾರು ಇದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಾ ಇತ್ತು. ಮಳೆ ಬಂದರೆ ಏನು ಮಾಡೋದು ಅಂತ. ವೆದರ್ ರಿಪೋರ್ಟ್ನಲ್ಲಿ ಇವತ್ತು ಮಳೆ ಇದೆ ಸಿಕ್ಕಾಪಟ್ಟೆ ಅಂತ ನಿನ್ನೆ ಮಾತಾಗ್ತಾ ಇತ್ತು. ಬಟ್ ಮನಸ್ಸಲ್ಲಿ ಒಂದು ಆಸೆ ಇತ್ತು, ಒಂದು ಸರಿ ಗ್ರೌಂಡಲ್ಲಿ ಮಾಡಬೇಕು ಅಂತ. ಯಾಕಂದ್ರೆ ನಿಮಗೆ ಗೊತ್ತಿದೆ, ಮುಂದಿನ ವರ್ಷ ಈ ಸ್ಥಳ ನಮಗೆ ಸಂಪೂರ್ಣ ಸಿಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ಎವ್ರಿ ಡೇ ವಿ ಹ್ಯಾವ್ ಟು ಮೇಕ್ ಇಟ್ ಮೆಮೊರಬಲ್. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾ ಪತಂಜಲಿ. ನಮಸ್ಕಾರ ಸ್ಥಿತಿ. Audio Jungle.